ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲು, ಪೊಲೀಸರಿಂದ ಶ್ರೀಗಳ ವಿಚಾರಣೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪಿಸಿ ಸ್ವಾಮೀಜಿ ವಿರುದ್ಧ ಕೇಸ್ ಮಾಡಿದ್ದ ಪೋಷಕರು, ಪೊಲೀಸರ ಪ್ರಶ್ನೆಗಳಿಗೆ ಸ್ವಾಮೀಜಿ ಉತ್ತರ, ಟ್ರಸ್ಟ್ನವರ ಷಡ್ಯಂತ್ರ ಎಂದ ಮಠದ ಭಕ್ತರು. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಆಡಳಿತ ಮಂಡಳಿ ಹಾಗೂ ಟ್ರಸ್ಟ್ ನಡುವಿನ ಜಗಳ ಅಂತ್ಯ ಕಾಣುವ ಲಕ್ಷಣ ಕಾಣ್ತಾ ಇಲ್ಲ. ಇದೀಗ ಪಂಚಮಸಾಲಿ ಪೀಠದ ಜಗದ್ಗುರು ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಿಸಿದ್ದ ಹಿನ್ನೆಲೆ ವಿಚಾರಣೆ ನಡೆಸಿದ್ರು. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಗುರುಪೀಠದ ಶ್ರೀ ವಚನಾನಂದ ಸ್ವಾಮೀಜಿ ವಿರುದ್ಧ ಗುರುಪೀಠದಲ್ಲಿ ಕಲಿತಾ ಇದ್ದ ಬಾಲಕನ ಮೇಲೆ ದೌರ್ಜನ್ಯ ನಡೆಸಿದ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಹೀಗಾಗಿ ಸ್ವಾಮೀಜಿಗಳನ್ನ ಗುರುವಾರ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಲಾಗಿದೆ. ನೊಂದ ಬಾಲಕನ ತಾಯಿ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪೊಲೀಸ್ ಠಾಣೆಯಲ್ಲಿ ಸಲ್ಲಿಸಿದ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಈ ಪ್ರಕರಣವನ್ನ ಕೃತ್ಯ ನಡೆದ ಸ್ಥಳ ವ್ಯಾಪ್ತಿಯ ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವರ್ಗಾಯಿಸಲಾಗಿತ್ತು. ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸತತ 3 ತಾಸುಗಳು ಸ್ವಾಮೀಜಿ ವಿಚಾರಣೆ ನಡೆಸಿದ್ದಾರೆ. ವಿಚಾರಣೆಯಲ್ಲಿ ಡಿವೈಎಸ್ಪಿ ಬಸವರಾಜ್, ಸಿಪಿಐ ಸುರೇಶ್ ಸಗರಿ, ಮಹಿಳಾ ಪಿಎಸ್ಐ ಮಂಜುಳಾ ಇದ್ರು. ಸುಮಾರು 50ಕ್ಕೂ ಅಧಿಕ ಪ್ರಶ್ನೆಗಳನ್ನ ಸ್ವಾಮೀಜಿಗೆ ಕೇಳಿದ್ದಾರೆ ಎನ್ನಲಾಗಿದೆ. ಇದಕ್ಕೂ ಮುನ್ನ ಇದೇ ದೂರಿನ ಹಿನ್ನೆಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ ಗುರುಪೀಠಕ್ಕೆ ಭೇಟಿ ನೀಡಿ ಹಲವರ ಹೇಳಿಕೆ ದಾಖಲಿಸಿಕೊಂಡಿತ್ತು. ಶ್ರೀಗಳ ವಿರುದ್ಧ ದೂರು ದಾಖಲಾದ ಹಿನ್ನೆಲೆ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ಎಸ್ಪಿ ಶೇಖರ್ ತಿಳಿಸಿದ್ರು. ಇನ್ನು ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲು ವಿಚಾರ ಸಂಬಂಧ 5 ಟ್ರಸ್ಟಿಗಳು ನಡೆಸಿರುವ ಷಡ್ಯಂತ್ರ ಅಂತ ಲೆಕ್ಕ ಕೊಡಿ ಸಮಿತಿ ಅಧ್ಯಕ್ಷ ಪರಮೇಶ್ವರ್ ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನೊಬ್ಬರೇ ಮೆನ್ ಅದರ, ವುಮೆನ್ ಇಲ್ಲ. ವುಮೆನ್ ಇದ್ದಿದ್ರೆ ಇವ್ರು ಇನ್ನೂ ಏನೇನು ಷಡ್ಯಂತ್ರ ಮಾಡ್ತಿದ್ರೇನೋ ಅದು ಅವ್ರಿಗೆ ಗೊತ್ತದು, ನಮಗೆ ಗೊತ್ತಾಗಲ್ಲ. ಈ ಷಡ್ಯಂತ್ರ ಮಾಡೋರಿಗೆ ಇದೆಲ್ಲವೂ ಗೊತ್ತಾಗೈತೈತಿ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಮಾಡಲಿ. ಅವರೆಲ್ಲ ಏನೇ ನಮ್ಮೊಟ್ಟಿಗೆ ಗುರುಗಳೊಟ್ಟಿಗೆ ಯಾವುದೇ ರೀತಿಯ ಹೋರಾಟಕ್ಕೆ ಬಂದರೂ ನಾವು ಎಲ್ಲದಕ್ಕೂ ತಯಾರಾಗಿದ್ದೇವೆ. ಮಧ್ಯಾಹ್ನದ ಊಟ ಮುಗಿಸಿದ ಬಳಿಕ ಶ್ರೀಗಳನ್ನ ಪೊಲೀಸ್ ಠಾಣೆಯಿಂದ ಆಸ್ಪತ್ರೆಗೆ ಕರೆತರಲಾಯಿತು. ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸ್ವಾಮೀಜಿ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಿದ್ರು. ಸತತವಾಗಿ 3 ಗಂಟೆಗಳ ಕಾಲ ವಿಚಾರಣೆಯ ಬಳಿಕ ಸ್ವಾಮೀಜಿ ಅವರನ್ನ ವೈದ್ಯಕೀಯ ತಪಾಸಣೆಗೂ ಒಳಪಡಿಸಲಾಯಿತು. ವಚನಾನಂದ ಶ್ರೀ ಅವರ ಒಂದು ಆರೋಗ್ಯ ತಪಾಸಣೆಗಾಗಿ ಪೊಲೀಸರು ಕರೆತರ್ತಾಗ್ತಿರ್ತದೆ. ಇದು ಪೋಕ್ಸೋ ಕೇಸ್ ಆಗಿರೋದ್ರಿಂದ ನಾವೆಲ್ಲ MLCಯನ್ನು ಮಾಡಿ MLC ಎಂಟ್ರಿ ಮಾಡಿ ಅವರ ಆರೋಗ್ಯ ತಪಾಸಣೆ ನಿರ್ಧರಿಸಿ ಅವಶ್ಯಕತೆ ಇದ್ದರೆ ಅವರ ಸಿಮೆಂಟ್ ಅನಾಲಿಸಿಸ್ಗೆ ಟೆಸ್ಟಿಗೆಲ್ಲ ಕಳಿಸ್ಬೇಕು. ಸಿಮೆಂಟ್ ಟೆಸ್ಟಿಗೆ ಎಲ್ಲ ಟೆಸ್ಟಿಗೆ ಕಳಿಸ್ಬೇಕಾಗುತ್ತೆ. ಉಗುರು ಹಾಗೂ ಪಿನಲ್ ಸ್ವಾಬ್ ಹಾಗೂ ಪ್ಯೂಬಿಕ್ ಹೇರ್ಸು ಹಾಗೂ ಅವರ ಬಟ್ಟೆಗಳು ಈಗ ಅವಶ್ಯಕತೆ ಇದೆ. ಪೊಲೀಸರು ಏನೇನು ರಿಕ್ವೆಷನ್ ಕಳಿಸಿರ್ತಾರಲ್ಲ ಅವೆಲ್ಲ ಪರೀಕ್ಷೆಗೆ ಕಳಿಸ್ಬೇಕಾಗುತ್ತೆ. ಈಗಾಗಲೇ ಮಠದ ವಿಚಾರ ಬೀದಿಗೆ ಬಿದ್ದಿದ್ದು, ಇದೀಗ ಪೋಕ್ಸೋ ಕಾಯ್ದೆ ವಿಚಾರದಿಂದ ಹರಪೀಠದ ವಿವಾದ ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಿದೆ. ಕಲ್ಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.